ನಮಸ್ಕಾರ. ಇವತ್ತಿನ ಸೂಪರ್ 3ಯಲ್ಲಿ ದೇವನಹಳ್ಳಿಯ ಒಂದು ವೃದ್ಧ ತಂದೆ ತಾಯಿಗಳನ್ನು ನಿಮ್ಮ ಮುಂದೆ ಕರ್ಕೊಂಡ್ಬರ್ತಾ ಇದ್ದೀವಿ. 2.5 ಲಕ್ಷ ಸಾಲ ತಗೊಂಡಿದ್ದಾರೆ ಒಂದು ಫಿನಾನ್ಸಿಂದ, 24% ವರ್ಷಕ್ಕೆ, ಅಂದರೆ ಒಂದು 30,000 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವರ್ಷಕ್ಕೆ ಅಷ್ಟು ಕಟ್ಟಬೇಕಾಗಲ್ಲ. ಇವರು ಪ್ರತಿ ತಿಂಗಳು 15,000 ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ. ಪ್ರತಿ ತಿಂಗಳು 15,000 ರೂಪಾಯಿ ಬಡ್ಡಿ ಕಟ್ಟಿದೆ. ಕಳೆದ 2 ತಿಂಗಳಿಂದ ಕಟ್ಟಿಲ್ಲ ಅಥವಾ 3 ತಿಂಗಳಿಂದ ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಮನೆಗೆ ಬೀಗ ಜಡಿದು ಅವರನ್ನು ಹೊರಗೆ ಹಾಕಿ ಹೋಗಿದ್ದಾನೆ. ಯಾರವನು? ಅವನಿಗೆ ಆ ಅಧಿಕಾರ ಕೊಟ್ಟವ್ರು ಯಾರು? ಈಗ ತಹಶೀಲ್ದಾರನ್ನು ಕರೆಸ್ತೀನಿ, ಪೊಲೀಸ್ ಅಧಿಕಾರಿಗಳನ್ನು ಕರೆಸ್ತೀನಿ, ಅವನ ಹೆಡೆ ಮುರಿ ಕಟ್ತೀನಿ. ನೀನು ಯಾರು ಆ ತಂದೆ ತಾಯಿಯನ್ನು ಮುಟ್ಟೋಕ್ಕೆ? ನಿನಗೆ ದುಡ್ಡಿಲ್ಲ ಅಂತಂದರೆ ನಿನಗೆ ಇದೇ ಥರ ಮಾಡಬೇಕು ಅಂದರೆ ಫಿನಾನ್ಸ್ ಯಾಕೆ ಮಾಡಬೇಕಾಗಿತ್ತು ಅಲ್ವಾ? ಬನ್ನಿ ವೀಕ್ಷಕರೇ, ಇದು ಆ ವೃದ್ಧ ಜಯಲಕ್ಷ್ಮಮ್ಮ ಮತ್ತು ಅವರ ಗಂಡ. ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಒಳಗಡೆ ಆಡು ಮೇಕೆ ಇದೆಲ್ಲ ಇದೆ. ಅದಕ್ಕೆ ನೀರು ಕೊಡೋದಕ್ಕೆ ಪಾಪ ಮೇಲ್ಗಡೆಯಿಂದ ಇಳಿದು ಅದಕ್ಕೆ ಕೊಡ್ತಾ ಇದ್ದಾರೆ. ಇದೆಲ್ಲ ದೃಶ್ಯಾವಳಿ ತೋರಿಸ್ತೀನಿ. ಮತ್ತು ನಾನಿವತ್ತು ಅವರ ಫೋನ್ಪೇ ನಂಬರ್ ಮತ್ತು ಅಕೌಂಟ್ ನಂಬರ್ ಕೂಡ ಕೊಡ್ತೀನಿ. ನಾವು ಕೂಡ ಸಹಾಯ ಮಾಡಬೇಕಾಗಿದೆ. ಅವರ ಎಲ್ಲ ಸಾಲ ಮುಗಿಬೇಕು, ಎಲ್ಲ ಸಾಲ ಮುಗಿಬೇಕು. ಇವತ್ತು ಅವರು ಫ್ರೀ ಆಗಬೇಕು. ಆ ಪ್ರಯತ್ನ ನಾವು ಮಾಡೋಣ ಕನ್ನಡಿಗರು. ಬನ್ನಿ ಮೊದಲಿಗೆ ಅದರ ಬಗೆಗಿನ ಬ್ರೇಕಿಂಗ್ ನ್ಯೂಸ್. ಖಾಸಗಿ ಫಿನಾನ್ಸ್ ಸಿಬ್ಬಂದಿ ಅಂಧ ದರ್ಬಾರ್, ಮನೆಗೆ ಬೀಗ ಜಡಿದು ಅಮಾನವೀಯ ಕೃತ್ಯ. ಈ ದೃಶ್ಯ ನೋಡಿದರೆ ರಕ್ತ ಕೊತ ಕೊತ ಕುದಿಯುತ್ತೆ. ವಯಸ್ಸಾದವರಿಗೆ ಒಂದು ಅವಕಾಶನೇ ಇಲ್ಲವ ಬದುಕೋದಕ್ಕೆ. ಆ ದೃಶ್ಯ ನೋಡಿದರೆ ಕೊತ ಕೊತ ಕುದಿಯತ್ತೆ. ಲೇಟ್ ಮಾಡಲ್ಲ. ಇಬ್ಬರು ವೃದ್ಧ ದಂಪತಿ 2.5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾರೆ 3 ವರ್ಷಕ್ಕೆ. ಅವರು 15,000 ರೂಪಾಯಿ ತಿಂಗಳಿಗೇನೆ ಕಟ್ಟಬೇಕು. 1,80,000 ರೂಪಾಯಿ ಆಲ್ರೆಡಿ ಕಟ್ಟಿ ಆಗಿದೆ. ಈಗ 15,000 ಕಟ್ಟಿಲ್ಲ ಅಂಥೇಳಿ ಮನೆಯಿಂದ ಹೊರಗೆ ಹಾಕಿ ಬೀಗ ಹಾಕಿದ್ದಾರೆ. ಟೋಟಲ್ ಹೋದರೆ 3 ಲಕ್ಷ ಆಗತ್ತಂತೆ. ನಾನು ಈಗಲೂ ರೆಡಿ ಇದ್ದೀನಿ. ಫಿನಾನ್ಸ್ ಬಾ, ನೀನು ಕಡಿಮೆ ಮಾಡು, ಒಂದೇ ಸಲ ಕಟ್ತೀವಿ, ನಮ್ಮ ಎಲ್ಲ ಸೇರಿ ಕಟ್ತೀವಿ, ನೀನು ಕ್ಷಮೆ ಕೇಳಬೇಕು, ಆಮೇಲೆ ನಿನಗೆ ಶಿಕ್ಷೆ ಆಗಬೇಕು. ಇದರ ಬಗ್ಗೆ ಬನ್ನಿ ಈ ಸ್ಟೋರಿ ನೋಡಿ ಮೊದಲು. ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಅಮಾನವೀಯ ಕೃತ್ಯ. ಬಡ್ಡಿ ಕಟ್ಟಿಲ್ಲ ಅಂತ ವೃದ್ಧೆ ಮನೆಗೆ ಬೀಗ ಜಡಿದ್ರು. 2.5 ಲಕ್ಷ ಮಾಡಿದೆ. 2,30,000 ಚಿಲ್ಲರೆ ಕಟ್ಟಿದ್ದೀವಿ. ಎಲ್ಲ ಬಡ್ಡಿಗೆ ಹಾಕೊಂಡಿದ್ದೀರಿ ನಾವು. ನಿಮ್ದೇನು ವರ್ಕೌಟ್ ಆಗ್ತಾ ಇಲ್ಲ ನಿಮ್ದು ಸೈಡಲ್ಲಿ ಅಂತಾರೆ ಒಬ್ಬರು, ಶ್ರೀನಿವಾಸ್ ಅಂತ ಅವರು. ನಿಮ್ಮ ಪೇಪರ್ ತಂದು ಕೊಡ್ತೀನಮ್ಮ, ಕ್ಲಿಯರ್ ಮಾಡ್ಕೊಂಡ್ರಿ ಅಂತಾರೆ. ಕೂಲಿ ಮಾಡಿ ಎಲ್ಲ ಒಂದೇ ಸಲ 80,000 ಕಟ್ಬಿಟ್ಟೆ. ಬಡ್ಡಿಗೆ ತಗೊಂಡು ಬಡ್ಡಿ ಕಟ್ತಾನೆ ಇದ್ದೀನಿ. ಬೀಗ ಹಾಕೊಂಡು ಒಂದ್ ಕಡೆ ಮನೆಯ ಗೇಟಿಗೆ ಬೀಗ ಜಡಿದು ಸೀಲ್ ಹಾಕಿರೋದು, ಮತ್ತೊಂದ್ ಕಡೆ ಮನೆಯಲ್ಲಿದ್ದ ಮೂಕ ಪ್ರಾಣಿಗಳು ರೋಧಿಸ್ತಿರೋದು. ಇತ್ತ ಪ್ರಾಣಿಗಳ ಕೂಗಿಗೆ ವೃದ್ಧೆಯೊಬ್ಬರು ಮಾಳಿಗೆ ಹತ್ತಿ ಹುಲ್ಲು ಎಸೆಯುತ್ತಿರೋದು. ಎಸ್ ವೀಕ್ಷಕರೇ, ಈ ದೃಶ್ಯ ಕಂಡು ಬಂದಿದ್ದು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ. ಅಷ್ಟಕ್ಕೂ ಈ ಮನೆಗೆ ಬೀಗ ಜಡಿದಿರೋದು ನಾಗಪ್ಪ, ಜಯಲಕ್ಷ್ಮಮ್ಮ ವೃದ್ಧ ದಂಪತಿ ಖಾಸಗಿ ಫೈನಾನ್ಸ್ ಒಂದರಲ್ಲಿ 2.5 ಲಕ್ಷ ರೂಪಾಯಿ ಸಾಲ ಮಾಡಿದ್ರಂತೆ. ಅದು 2.5 ಲಕ್ಷ ಸಾಲ ತೀರಿಸಿದ್ರು ಬಡ್ಡಿಗಾಗಿ ವೃದ್ಧೆಗೆ ಕಾಟ ಕೊಡ್ತಿದ್ದಾರಂತೆ. ನಮ್ಮ ಮನೆ ನಮ್ಗೆ ಬೇಕು, ದುಡ್ಡು ಕಟ್ಟಿದ್ದು ನಮ್ಗೆ ಗೊತ್ತು. ನಮ್ಗೆ ಬ್ಯಾಂಕ್ ಅವರು ಎಲ್ಲ ಸಾಲಕ್ಕಾಗೋಯ್ತು, ಅದೆಲ್ಲ ಬಡ್ಡಿಗೆ ಆಗೋಯ್ತು ಅಂತಾರೆ ಸಮಯ. ನಮ್ಗೆ ನಮ್ಮ ಮನೆ ನಮ್ಗೆ ನಂಗೆ 5 ವರ್ಷ ಆಯ್ತು ಸಮಯ. 5 ವರ್ಷಕ್ಕೆ ಇಕ್ಕಿದ್ದೆ ಸಮಯ. ನಾನು 3 ವರ್ಷ ಆಯ್ತು, ಇನ್ನ 2 ವರ್ಷ ಗ್ಯಾಪ್ ಇದ್ದಂತೆ ಅವರೇ ಹೇಳಿದ್ರು. 2.5 ಲಕ್ಷ ಜಾಸ್ತಿ ತಗೊಂಡಿಲ್ಲ ಸಮಯ. ನಾವು ಅಷ್ಟೇ ಸಾಲ ಮಾಡಿ. ಕೇಳಿದ್ರಲ್ವಾ, ಜಸ್ಟ್ 15,000 ರೂಪಾಯಿ ಬಡ್ಡಿಗಾಗಿ ದಂಪತಿಯ ಮನೆಗೆ ಬೀಗ ಜಡಿದು ಹೋಗಿದ್ದಾರೆ. ಇನ್ನು ಮನೆಯಲ್ಲಿದ್ದ ಮೂಕ ಪ್ರಾಣಿಗಳನ್ನ ನೋಡದೆ ಸೀಲ್ ಹಾಕಿ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಅಮಾನವೀಯ ಕೃತ್ಯ ಎಸಗಿದ್ದಾರೆ. ಬರೀ ಒಂದಲ್ಲ ಎರಡಲ್ಲ, ಬರೋಬ್ಬರಿ 2 ತಿಂಗಳಿನಿಂದ ಈ ವೃದ್ಧ ದಂಪತಿ ಮಹಡಿ ಹತ್ತಿ ಕುರಿ, ಮೇಕೆ, ಕೋಳಿಗಳಿಗೆ ಆಹಾರ ನೀಡುತ್ತಿದ್ದಾರೆ. ಅಪ್ಪಿ ತಪ್ಪಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೂ ವೃದ್ಧ ದಂಪತಿ ಪ್ರಾಣಕ್ಕೆ ಹಾನಿಯಾಗಬಹುದು. ಇತ್ತ ಎಷ್ಟೇ ಮನವಿ ಮಾಡಿದ್ರೂ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಬಗ್ಗುತ್ತಿಲ್ಲ ಎಂದು ವೃದ್ಧ ದಂಪತಿ ಕಣ್ಣೀರ್ ಹಾಕ್ತಿದ್ದಾರೆ. ಏನೇ ಆಗ್ಲಿ, 15,000 ರೂಪಾಯಿ ಬಡ್ಡಿ ಹಣಕ್ಕಾಗಿ ಮಾನವೀಯತೆ ಇಲ್ಲದೆ ಮೂಕ ಪ್ರಾಣಿಗಳನ್ನ ಕೂಡಿ ಹಾಕಿರೋದು ಎಷ್ಟು ಸರಿ? ಇವತ್ತೇ ಬೀಗ ತೆಗೆಯದಿದ್ರೆ ಸೂಪರ್ 3 ತೆಗೆಸುತ್ತೆ. ವೃದ್ಧ ದಂಪತಿ ಪರ ಇಡೀ ಕರುನಾಡು ನಿಲ್ಲಲಿದೆ. ಇದರ ಬಗ್ಗೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ.
ಕೇಳಿಸ್ಕೊಂಬನ್ನಿ. ಇವರೆಲ್ಲ ಕೂಲಿ ಮಾಡ್ತಕ್ಕಂಥ ಜನ, ಕೂಲಿ ಮಾಡು ತನ್ನ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಜನರಿಗೆ ಇವತ್ತು ಮನೆಯೇ ಕಳ್ಕೊಳ್ಳದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. 2-3 ವರ್ಷಗಳ ಹಿಂದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಮನೆಯ ಮಾಲೀಕನಿಗೆ ಬಂದಂತಹ ಒಂದು ಆರೋಗ್ಯದ ಸಮಸ್ಯೆಯಿಂದ 2.5 ಲಕ್ಷ ಹಣವನ್ನು ಫೈನಾನ್ಸ್ನಲ್ಲಿ ಒಂದು ಬಡ್ಡಿಗೆ ತೆಗೆದುಕೊಳ್ತಾರೆ. ಆ ಬಡ್ಡಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ 1 ಲಕ್ಷ ಹಣ ಕಟ್ಟಿದ್ರು ಕೂಡ ಆ ಫೈನಾನ್ಸ್ ಕಂಪ್ನಿ ಬಂದು ಇವತ್ತು ಮನೆಯನ್ನು ಬೀಗ ಹಾಕಿ ಈ ಕುಟುಂಬ, ಬಡ ಕುಟುಂಬ ಬೀದಿಯಲ್ಲಿ ಮಲಗಿ ಇಲ್ಲಿ ಬೀದಿಯಲ್ಲಿ ಮಲ್ಕೊಂಡು ಇವತ್ತು ಇಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ನಾವು ನೋಡ್ಬೋದು, ಇವರಿಬ್ಬರು ಕೂಡ ಜಯಲಕ್ಷ್ಮಮ್ಮ ಮತ್ತು ನಾಗಪ್ಪ ಅಂತೇಳಿ ಇವರಿಬ್ಬರು ಕೂಲಿ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಇದೇ ನಾಗಪ್ಪನ ತಲೆಯಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಈಕೆಯ ಪತ್ನಿ 2.5 ಲಕ್ಷ ಜನ ಫೈನಾನ್ಸಲ್ಲಿ, ದೇವನಹಳ್ಳಿಯ ಜನ ಫೈನಾನ್ಸಲ್ಲಿ ಫೈನಾನ್ಸನ್ನು ತೆಗೆದುಕೊಂಡು ಇವರ ಆರೋಗ್ಯವನ್ನು ಆಸ್ಪತ್ರೆಗೆ ಸೇರಿಸಿ ಇವರ ಆರೋಗ್ಯವನ್ನು ಕಾಪಾಡ್ತಾಳೆ. ಆದರೆ ಇವತ್ತು ಅದೇ ಫೈನಾನ್ಸ್ ಕಂಪ್ನಿ ಬಂದು ಹಣ ಕಟ್ಟಿಲ್ಲ ಅಂತೇಳಿ ಮನೆಯನ್ನು ಬೀಗ ಹಾಕಿದರೆ ಸುಮಾರು 2 ತಿಂಗಳಿಂದ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿರ್ತಕ್ಕಂಥ ಆ ಒಂದು ಬಡ ಕುಟುಂಬ. ಈ ಒಂದು ಕುಟುಂಬದ ಜನ ಫೈನಾನ್ಸನ್ನು 2.5 ಲಕ್ಷ ಏನು ತೆಗೆದುಕೊಂಡಿದ್ರು, ಆ 2.5 ಲಕ್ಷ ಹಣವನ್ನು ಈಗಾಗಲೇ 1 ಲಕ್ಷ ಹಣವನ್ನು ಕೂಡ ಕಟ್ಟಿದ್ದಾರೆ. ಆದರೂ ಕೂಡ ಫೈನಾನ್ಸ್ ಕಂಪ್ನಿಯವರು ಬಂದು ಬೀಗವನ್ನು ಜಡಿದು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಳಗಡೆ ಸುಮಾರು 2 ತಿಂಗಳಿಂದನೂ ಕೂಡ ಇವರ ಮೇಕೆಗಳು ಮತ್ತು ಕುರಿಗಳು ಒಳಗಡೆನೇ ಇದ್ದಾವೆ. ಅವಕ್ಕೆ ಇದೇ ಒಂದು ಮೇಲ್ಛಾವಣಿಯಲ್ಲಿ ಹತ್ತಿ, ಏನು ಈ ಮನೆ ಮಾಲೀಕ ಇದ್ದಾನೆ, ಈ ಮೇಲ್ಛಾವಣಿಯಿಂದ ಹತ್ತಿ ಮೇಲೆ ಹೋಗಿ ಚಾವಣಿ ಮೇಲೆ ಒಳಗಡೆ ಇಳಿದು ಇವತ್ತು ಮೇವನ್ನು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ರೀತಿಯಲ್ಲಿ ಅವರಿಗೆ ಒಳಗಡೆ ಕೂಡ ಮಲ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇಲ್ಲ. ಜೊತೆಗೆ ಇಲ್ಲಿ ಇದೊಂದು ಸಣ್ಣದಾದಂಥ ರೂಮ್ ಇದೆ, ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಈ ಒಂದು ರೂಮ್ನಲ್ಲಿ ಇವತ್ತು ಈ ಒಂದು ಇಬ್ಬರು ಕೂಡ ಅಂದರೆ ಇವರ ಕುಟುಂಬ ಇಲ್ಲಿ ಮಲ್ಕೊಂಡು ಅಂದರೆ ಇಲ್ಲಿ ಇಂಥದ್ದೊಂದು ಚಿಕ್ಕ ಕೋಣೆಯಲ್ಲಿ ಇವರು ದಿನ ದೂಡಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದೊದಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ನ್ಯಾಯ ಕೊಡಿ ಸ್ವಾಮಿ ಅಂತೇಳಿ ಇವತ್ತು ಈ ಒಂದು ಕುಟುಂಬ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇದೆಷ್ಟು ಸರಿ? ಯಾರವನು ಬೀಗ ಹಾಕೋದಕ್ಕೆ? ಬಾಲಕೃಷ್ಣ ಅವರು ದೇವನಹಳ್ಳಿ ತಹಶೀಲ್ದಾರ್ ಸರ್, ಸ್ಪಾಟಿಗೆ ಬರಬೇಕೀಗ, ಸ್ಪಾಟಿಗೆ ಬರಬೇಕು. ಏನು ದುಡ್ಡು ವ್ಯವಸ್ಥೆ ಮಾಡ್ತೀವಿ, ನಾವು ವ್ಯವಸ್ಥೆ ಮಾಡ್ತೀವಿ. ಅವನು ಪಾದ ಮುಟ್ಟಿ ಕ್ಷಮೆ ಕೇಳಬೇಕು ತಂದೆ ತಾಯಿಗಳದ್ದು. ಅವನು ದುಡ್ಡು ತಾನೇ ಟೋಟಲ್ಲು. ಆಮೇಲೆ ನನಗೆ ಗೊತ್ತಾಗಬೇಕು 24% ಇದೆಯಾ ಅವನಿಗೆ ರೈಟ್ಸ್ ಇದೆಯಾ, ಆಮೇಲೆ ಅವನಿಗೆ ಈ ಥರ ಬೀಗ ಹಾಕೋದಕ್ಕೆ ರೈಟ್ಸ್ ಇದೆಯಾ. ಅವನಷ್ಟು ಹುಷಾರಾಗಿದ್ದರೆ ಯಾರು ಆ ಜನ ಸ್ಮಾಲ್ ಫೈನಾನ್ಸ್ ಸಾಲ ವಸೂಲಿ ಮಾಡುವವ, ಅವನನ್ನು ನಾವು ಈ ವಿಜಯ ಮಲ್ಯ ಅಂದಕ್ಕೆ ಅಪಾಯಿಂಟ್ ಮಾಡೋಣ. ವಿಜಯ ಮಲ್ಯಂದು ದುಡ್ಡು ತೊಗೊಬರ್ಲಿಕ್ಕೆ ಅವನ್ನ ಅಪಾಯಿಂಟ್ ಮಾಡೋಣ. ಯಾವನಿಗೆ ಬೀಗ ಹಾಕ್ತಾನೆ ನೋಡೋಣ. ಏನು ಹೇಳೋರು ಕೇಳೋರೆಲ್ಲ ಬಡವರು ಅಂತಂದರೆ ಬೀಗನಾ? ಆಮೇಲೆ ಅಕ್ಕಪಕ್ಕದಲ್ಲಿ ಆ ದೇವನಹಳ್ಳಿ ಅಕ್ಕಪಕ್ಕದಲ್ಲಿ ಏನು ಸತ್ತೋಗ್ಬಿಟ್ರೆ ಉಳಿದವರೆಲ್ಲ ಒಂದು ಹೆಲ್ಪ್ ಮಾಡೋಕ್ಕಾಗಲ್ಲ. ಶಿವಶಂಕರ್ ಬೆಂಗಳೂರು ಗ್ರಾಮಾಂತರ DC ಆ್ಯಂಡ್ ಕಾರ್ತಿಕ್ ಜನ ಸ್ಮಾಲ್ ಫೈನಾನ್ಸ್ ಸಾಲ ವಸೂಲಿ ವ್ಯವಸ್ಥಾಪಕ, ಇದರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ನಿಮ್ಮ ದುಡ್ಡು ಎಷ್ಟು ಬನ್ನಿ, ಸ್ಪಾಟಿಗೆ ಬನ್ನಿ, ಕೊಡ್ತೀನಿ ನಾನು. ಈಗಲೇ ನಾನು ಅವ್ರ ಅಕೌಂಟ್ ನಂಬರ್ ಹಾಕ್ತೀನಿ. ವೀಕ್ಷಕರು ನಾವೆಲ್ಲ ಸೇರಿ ಎಷ್ಟು 2.5 ಲಕ್ಷ 3 ಲಕ್ಷನ ಮಾಡಿರ್ತೀವಿ. ಈ ಥರ ಮನೆಗೆ ಬೀಗ ಹಾಕಿ ಹೋಗಿದ್ದಾರೆ. ಅವರಿಗೆ ಪಾಪ ಆ ಪ್ರಾಣಿ ಪಕ್ಷಿಗಳ ಬಗ್ಗೆ ಪ್ರೀತಿ ಇದೆ, ಮೇಲ್ಗಡೆಯಿಂದ ಮೇವಾಗ್ತಾ ಇದ್ದಾರೆ. ನಾಚಿಕೆ ಆಗೋದಿಲ್ಲ ಉಳಿದವರಿಗೆ. ನೋಡಿ, ಇದು ಜಯಲಕ್ಷ್ಮಮ್ಮ ಅವರ ಫೋನ್ಪೇ ನಂಬರ್. ಫೋನ್ಪೇ ಸ್ಟಾರ್ಟ್ ನಾನೇ ಮಾಡ್ತೀನಿ ನೋಡೋಣ. ಒಂಬತ್ತು 3 4 2 4 4 4 5 9 ಫೋನ್ಪೇ ಅಲ್ವಾ? ಗೂಗಲ್ ಪೇ. ಇದು ಫೋನ್ಪೇ ನೆನಪಿಟ್ಕೊಳ್ಳಿ. ಇಲ್ಲಿ 93424459. 934244 1 2 3 4 5 3 4 5 6 7 8 9 1 2 3 4 5 6 7 8 9 10.
ಡಬಲ್ 4 ಅಲ್ವಾ? ಓಕೆ, ಜಯಲಕ್ಷ್ಮಮ್ಮ. ಓಕೆ, ನೋಡಿ ಜಯಲಕ್ಷ್ಮಮ್ಮ. ನೋಡಿ ಜಯಲಕ್ಷ್ಮಮ್ಮ 5,000 ರೂಪಾಯಿ ನಾನು ಹಾಕಿದ್ದೀನಿ. ಕ್ಲೋಸ್ ಮಾಡಿ. ಇಷ್ಟೇ, ನಂಬರ್ ಮೇಲೆ ಹಾಕಿ ಫೋನ್ಪೇಗೆ ಹೋಗಿ ಮಾತ್ರ. ಇವತ್ತು ಸಂಜೆ ಒಳಗಾಗಿ ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ನನ್ನ ಸೈಡಿಂದ ಶುರು ಮಾಡಿದ್ದೀನಿ ನಾನು. ಗ್ರೀನ್ ಬರುತ್ತಾ? ಓಕೆ, ಜಯಲಕ್ಷ್ಮಮ್ಮ ನಮ್ಮ ಜೊತೆ ಇದ್ದಾರೆ. ಎಸ್ ವೀಕ್ಷಕರು, ಈಗಷ್ಟೇ ಬರಬೇಕು. ಯಾರು? ಬಾಲಕೃಷ್ಣ, ದೇವನಹಳ್ಳಿ ತಹಶೀಲ್ದಾರ್, ಶಿವಶಂಕರ್, ಬೆಂಗಳೂರು ಗ್ರಾಮಾಂತರ DC, ಕಾರ್ತಿಕ್. ಬರಬೇಕು, ನಿಮ್ಮ ದುಡ್ಡು ಕೊಡ್ತೀವಿ.